ಡೀಪ್ ಇದ್ದಾಗ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಮೊದಲಿಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಮೇನ್ ಫ್ಯಾಬ್ರಿಕ್ ಸೀರೆ ಬಟ್ಟೆ. ಹಾಗೆ ಲೈನಿಂಗ್ ತಗೊಂಡಿದ್ದೀನಿ. ಲೈನಿಂಗ್ ಬಂದು ಸ್ನೇಹಿತರೆ ಇದು 85 ಸೆಂಟಿಮೀಟರ್ ಲೈನಿಂಗ್ ಇದೆ. ನಾನು ನೋಡಿ ಈ ತರ ಕ್ಲೋಸಿಂಗ್ ಪಾಯಿಂಟ್ ಅಲ್ಲಿ ನನ್ನ ಕಡೆ ಹಾಕೊಂಡಿದ್ದೀನಿ, ಹಾಗೆ ಓಪನ್ ಪಾಯಿಂಟ್ ಅನ್ನ ಈ ಕಡೆ ಬಿಟ್ಟಿದ್ದೀನಿ. ಇವಾಗ ಮೊದಲಿಗೆ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ, 36 ಸೈಜು ಮೆಜರ್ಮೆಂಟ್ ಇದೆ ಇದು. ನಾವು ಮೊದಲಿಗೆ ಬಂದು ಲೈನಿಂಗ್ ಅನ್ನ ಕೆಳಗಡೆ ನೋಡಿ ಸೀದಾ ಇಲ್ಲ ಅಂದ್ರೆ ಸೀದಾ ಮಾಡ್ಕೊಳ್ರಿ. ಇದು ಸ್ನೇಹಿತರೆ ಸೀದಾ ಇದೆ. ನಾವು ಮೊದಲಿಗೆ ಬಂದು 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ 1/2 ಇಂಚ್ ಬಿಡ್ತೀನಿ ಅಂದ್ರೆ 1/2 ಇಂಚ್ ಮಾಡ್ಕೊಳ್ರಿ, ಜಾಸ್ತಿ ಬಿಡ್ತಾನೆ ಅಂದ್ರೆ ಜಾಸ್ತಿ ಮಾಡ್ಕೊಳ್ರಿ. ನೋಡಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್, ಹಾಗಾಗಿ ನಾನು ಲೈನಿಂಗ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು 14 ಇಂಚು ಲೆಂತ್ ಇದೆ. ಟೋಟಲ್ ಬಂದು ಮಾಡ್ಕೋಬೇಕು. ಅರ್ಧ ಇಂಚು ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಿ 14.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಈ ರೀತಿ 14.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಫ್ರೆಂಡ್ಸ್, ಇವಾಗ ಶೋಲ್ಡರ್ ಬಂದು ನೋಡಿ, ನಾನು ಇದು ಜಾಸ್ತಿ ಡೀಪ್ ನೆಕ್ ಇದೆ, 10 ಇಂಚುವರೆಗೂ ಡೀಪ್ ಇದೆ. ನೋಡಿ 10 ಇಂಚು ನಾನು ಬ್ಯಾಕ್ ನೆಕ್ ಡೀಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಬ್ಯಾಕ್ ನೆಕ್ ಡೀಪ್ ಆಯ್ತು. ಇವಾಗ ಒಂದು ಸ್ನೇಹಿತರೆ ಶೋಲ್ಡರ್ ಬಂದು ನಾನು ಇದನ್ನ 5.25 ಇಂಚ್ ಇಡ್ತಾ ಇದ್ದೀನಿ. ನಾನು ಮಾಮೂಲಿ 5.5 ಇಂಚ್ ಇಡ್ತೀನಿ. ಇದು ಜಾಸ್ತಿ ಡೀಪ್ ಇದೆ. ಹಾಗೆ ನೋಡಿ ಇಲ್ಲಿ ಜಾಸ್ತಿ ಬರುತ್ತೆ ನೆಕ್, ಹಾಗಾಗಿ ನಾನು 5.25 ಇಂಚು, 1/4 ಇಂಚು ಕಡಿಮೆ ಮಾಡ್ತಾ ಇದ್ದೀನಿ. ನೋಡಿ 5.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಕೆಳಗಡೆ ಕೂಡ 5.25 ಇಂಚು ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ಸ್ನೇಹಿತರೆ ಇದನ್ನ ನಾವು 5.25 ಇಂಚ್ ಇಡೋಣ. ಅವ್ರದ್ದು ಆರ್ಮೋಲ್ ಲೂಸ್ ಬಂದು 16 ಇಂಚ್ ಇದೆ. ನೋಡೋಣ ಬರುತ್ತೆ ಅಲ್ದ ಚೆಕ್ ಮಾಡ್ಕೊಳ್ಳೋಣ. ನೋಡಿ 5.25 ಇಂಚು ನಾನು ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ ನೆಕ್ ಬಿಡ್ತು, ಬ್ಯಾಕ್ ನೆಕ್ ಅಗಲ ಬಂದು ನಾನು 2.25 ಇಂಚು ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ 2.25 ಇಂಚು ನಾನು ಅಗಲವನ್ನ ಇಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ಬಿಡ್ತು ನೋಡಿ, ಇಲ್ಲಿ 3 ಇಂಚು 3.25 ಇಂಚುವರೆಗೂ ಇಡ್ಬೋದು. ನಿಮ್ಗೆ ಯಾವ ತರ ಶೇಪ್ ಬೇಕೋ ಆ ರೀತಿ ನೀವು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಡಿಸೈನ್ ಬೇರೆ ತರ ಇಡಬೇಕು. ನಾನು ನಿಮಗೆ ಸ್ಯಾಂಪಲ್ ತೋರಿಸ್ಲಿಕ್ಕೋಸ್ಕರ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಈ ತರ ನೀವು ಯಾವ ರೀತಿ ಬೇಕಾದ್ರೂ ನೀವು ಡೀಪ್ ಇದು ಬ್ಯಾಕ್ ನೆಕ್ ಅನ್ನ ಡಿಸೈನ್ ಮಾಡ್ಕೋಬಹುದು. ಇವಾಗ ಸ್ನೇಹಿತರೆ ಚೆಸ್ಟ್ ಒಂದು 36 ಇದೆ. 36 ಅನ್ನ ನಾವು 4 ಭಾಗ ಮಾಡಿದಾಗ ನಮಗೆ 9 ಇಂಚು ಬರುತ್ತೆ. ನೋಡಿ, ಒಂದ್ ಸೈಡ್ ಬಂದು 9 ಇಂಚು ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಹಾಗೆ 1.25 ಇಂಚು ಅಥವಾ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ಟೋಟಲ್ ಬಂದು 1.25 ಇಂಚು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಟ್ಟಿದ್ದೀನಿ. ಹಾಗೆ ಸೊಂಟದ ಅಳತೆ ಬಂದು ಸ್ನೇಹಿತರೆ ಇದು 28 ಇದೆ. 28 ಅನ್ನು ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7 ಇಂಚು ಬರುತ್ತೆ. ನೋಡಿ 7 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಹಾಗೆ 1 ಇಂಚು ಒಂದು ಡಾಟ್ಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ 1.25 ಇಂಚ್ ಬಂದು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಆರ್ಮೋಲ್ ಬ್ಯಾಕ್ ಆರ್ಮೋಲ್ ಶೇಪ್ ಬಂದು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ 5.25 ಇದೆ ಸ್ನೇಹಿತರೆ. ಇಲ್ಲಿ ಸೆಂಟರ್ಗೆ ಅಂದ್ರೆ 2.25 ಒಂದು ಮಾರ್ಕ್ ಮಾಡ್ಕೊಳ್ರಿ. ಈ ರೀತಿ ನೀವು ಈಸಿಯಾಗಿ ಇದನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ, ಈ ರೀತಿ ನೋಡಿ, ಈ ಶೇಪ್ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಬಂದು ನೋಡಿ, ಇವೆರಡು ಸೆಂಟರ್ಗೆ 8 ಕಾಲಿದೆ. 4 1 ಪಾಯಿಂಟ್ಗೆ ನಾನು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ 1 ಇಂಚು ನಾನು ಡಾಟ್ ಅನ್ನ ಹಿಡಿತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದರಲ್ಲಿ ನೀವು ಬ್ಯಾಕ್ ನೆಕ್ ಹಿಡಿದಾಗ ಡಾಟ್ ಅನ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಹಿಡಿಬಾರ್ದು. 1 ಇಂಚ್ ಮೇಲೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಜಾಸ್ತಿ ಹಿಡಿದ್ರು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ. ಆಮೇಲೆ ಇದನ್ನ ಜಾಸ್ತಿನೇ ಹಿಡಿಬಾರ್ದು ಸ್ನೇಹಿತರೆ. ನೋಡಿ, 3.25 ಇಂಚು ಅಥವಾ 3.25 ಇಂಚು ಹಿಡಿದ್ರೆ ಸಾಕಾಗುತ್ತೆ. ನೀವು ಇಲ್ಲಿ ಕೂಡ ಎಡವಟ್ಟಾಗುತ್ತೆ. ನಿಮ್ದು ಶೋಲ್ಡರ್ ಡೌನ್ ಆಗೋದು ಇದು ಒಂದು ಕೂಡ ಪ್ರಾಬ್ಲಮ್. ಇಲ್ಲಿ ಕೂಡ ಪ್ರಾಬ್ಲಮ್ ಬರುತ್ತೆ. ಎಷ್ಟು ಬೇಕಷ್ಟು ಅಂದ್ರೆ ಏನಾಗುತ್ತೆ ಅಂದ್ರೆ ಕಸ್ಟಮರ್ಗೆ ಲೂಸ್ ಆಗ್ಬಿಡುತ್ತೆ ಸೊಂಟದಲ್ಲಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಡಾಟಲ್ಲೇ ಜಾಸ್ತಿ ಹಿಡಿದ್ಬಿಡ್ತಾರೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಆ ರೀತಿ ನೀವು ಮಾಡಕ್ ಹೋಗ್ಬೇಡಿ. ಇದು ಕಟ್ ಮಾಡ್ಕೊಳಲ್ಲ, ನಾನು ನಂತರ ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊಂತೀನಿ. ನಾವು ಬ್ಯಾಕ್ ಪಾರ್ಟ್ ಅನ್ನ ಏನ್ ಕಟ್ ಮಾಡ್ಕೊಂಡಿದೀವಿ ಅದನ್ನ ಈ ರೀತಿ ನಾವು ಮೇಲ್ಗಡೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಶೋಲ್ಡರ್ ಆಯ್ತು. ಹಾಗೆ ಇದು ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಬರ್ತಾ ಇದೆ. ಹಾಗೆ ಎಂಡ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿವರೆಗೂ ಇದೆ.
ಹಾಗೆ ನೋಡಿ ಸ್ನೇಹಿತರೆ ಈ ಕಡೆ ಕೂಡ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ರಿಮೂವ್ ಮಾಡೋಣ. ಇದಕ್ಕೆ ಲೈನ್ ಹಾಕೋಣ ಸ್ನೇಹಿತರೆ. ನೋಡಿ ಇಲ್ಲಿಗೆ ನಾವು ಒಂದು 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ನೆಕ್ ವಿಡ್ತ್ ಲೈನ್ ಹಾಕತಾ ಇದ್ದೀನಿ. ಹಾಗೆ ಇದು ಆರ್ಮೋಲ್ ಡೌನಿಂಗ್ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇದಕ್ಕೂ ಕೂಡ ಆರ್ಮೋಲ್ ಡೌನಿಂಗಿಗೆ ಅಡ್ಡ ಒಂದು ಲೈನ್ ಹಾಕೋಬೇಕು. ಇವಾಗ ನೋಡಿ ನೆಕ್ಕಿನ ಉದ್ದ ಬಂದು ಸ್ನೇಹಿತರೆ ಇದನ್ನ 6 ಇಂಚ್ ಇಡ್ತಾ ಇದ್ದೀನಿ ನಾನು. ಫ್ರಂಟ್ ನೆಕ್ ಉದ್ದ ಬಂದು 6 ಇಂಚ್ವರೆಗೂ ತಗೋಬಹುದು. ಈ ಸೈಜ್ಗೆ ನೀವು 6 ಇಂಚ್ವರೆಗೂ ತಗೋಬಹುದು ಸ್ನೇಹಿತರೆ. ನೋಡಿ ಇವಾಗ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಸ್ನೇಹಿತರೆ ಈ ರೀತಿ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲಿ ನಮ್ದು ಚೆಸ್ಟ್ ಮೆಜರ್ಮೆಂಟ್ ಲೈನ್ ಇದೆ ಇಲ್ಲಿಗೆ. ಹಾಗೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಿದ್ದೀನಿ. ಇಲ್ಲ ಅಂದ್ರೆ ಹಂಗೆ ಬಿಡಿ ಸ್ನೇಹಿತರೆ, ನಮಗೆ ಆನಂತರ ಸಿಗುತ್ತೆ ಅದು ಚೆಸ್ಟ್ ಮೆಜರ್ಮೆಂಟ್ ವೆಸ್ಟ್ ಮೆಜರ್ಮೆಂಟ್ ನಾವು ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಸಿಗುತ್ತೆ. ಇದಕ್ಕೆ ನೋಡಿ ಒಂದು ರೌಂಡ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೆಕ್ಕಿಗೆ. ನಾವು ಫಸ್ಟ್ ಅಫೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇವಾಗ ಮೇನ್ ಇದೆ ಸ್ನೇಹಿತರೆ, ಬ್ಲೌಸ್ ಅಲ್ಲಿ ಮೇನ್ ಬಂದು ನಾವು ಅಫೆಕ್ಸ್ ಪಾಯಿಂಟ್ ಅನ್ನೇ ಮೇನ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ನೋಡಿ 10 ಇಂಚು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಟೋಟಲ್ ಬಂದು ಅಂದ್ರೆ 9ವರೆಗೆ ರೆಡಿ ಸಿಗುತ್ತೆ ಸ್ನೇಹಿತರೆ. ನಾವು 36 ಇಟ್ಟಾಗ 10 ಇಂಚ್ ಇಟ್ರೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗುತ್ತೆ. ಅಲ್ಲಿಂದ ಕೆಳಗಡೆಗೆ 2 ಇಂಚಿಗೆ ನಾನು ಅಥವಾ 2.5 ಇಂಚಿಗೆ ನೋಡಿ ಇನ್ನೊಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಈ ಲೈನ್ ಬಂದು 12.5 ಇಂಚಿಗೆ ಇಟ್ಟಿದ್ದೀನಿ, ಇದನ್ನ 10 ಇಂಚಿಗೆ ಇಟ್ಟಿದ್ದೀನಿ. ಇವಾಗ ನೋಡಿ ಇದಕ್ಕೆ ಎರಡಕ್ಕೂ ಒಂದು ಲೈನ್ ಅನ್ನ ಹಾಕೋಬೇಕು. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ನಾವು ಇವಾಗ ಡಾಟ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ ಇಲ್ಲಿ ಡಾಟ್ ಇಲ್ಲಿ ಈಗ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ನಮಗೆ ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿದೆಯೋ ಅಷ್ಟು ಗೊತ್ತಾಗುತ್ತೆ. ಇವಾಗ ನೋಡಿ ಈ ಶೋಲ್ಡರ್ ಸೆಂಟರ್ ಇದೆಯಲ್ಲ ಸ್ನೇಹಿತರೆ, ಈ ಸೆಂಟರ್ಗೆ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಸ್ಕೇಲ್ ಇಟ್ಕೊಂಡಾಗ ನಮಗೆ ಸೆಂಟರ್ ಅನ್ನೋದು ಸಿಗುತ್ತೆ. ಓಕೆ ಸ್ನೇಹಿತರೆ, ಹಾಗೆ ಬಂದು ಡಾಟ್ ಪಾಯಿಂಟ್ ಅನ್ನ ಎಷ್ಟು ಹಿಡಿತೀನಿ ಅಂದ್ರೆ 2.25 ಇಂಚ್ ಇಡ್ತೀನಿ ಸ್ನೇಹಿತರೆ. ಇದಕ್ಕೆ ನಾನು ಇದು ಬ್ಲೌಸ್ ಮೇಲೆ ವೇರಿಯೇಷನ್ ಆಗುತ್ತೆ. ನಾನು 2.25 ಇಂಚು ಟೋಟಲ್ ಮಾರ್ಜಿನ್ ಬಂದು 2.25 ಇಂಚ್ ಇಟ್ಟಿದ್ದೀನಿ. 2.5 ಅಲ್ಲ, ಒಂದು ಸೈಡ್ ಬಂದು 1 ಇಂಚು 1 ಪಾಯಿಂಟ್. ಹಾಗೆ ನೋಡಿ ಈ ರೀತಿ ನಾವು ಮೇನ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ, ಈ ರೀತಿ ಶೇಪ್ ಅನ್ನ. ಸ್ನೇಹಿತರೆ ನೋಡಿ ಇಲ್ಲಿ ಬಂದು ನಾನು 1.25 ಇಂಚು ಅಥವಾ 1.5 ಇಂಚು 1.25 ಇಂಚು ತಗೊಂತ ಇದ್ದೀನಿ ಕ್ರಾಸಿಗೋಸ್ಕರ. ನೋಡಿ ಈ ರೀತಿ ನಾವು ಇದನ್ನ ಸೇರಿಸಬೇಕು. ನಮ್ಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಮ್ಗೆ ಈಜಿಯಾಗಿ ಸಿಕ್ಬಿಡುತ್ತೆ ಸ್ನೇಹಿತರೆ, ಬಟ್ ಇಲ್ಲಿ ಅಳತೆ ಬ್ಲೌಸ್ ಇಲ್ಲ. ಹಾಗಾಗಿ ನೋಡಿ ಇಲ್ಲಿ ಕೂಡ ನಾನು 1.25 ಇಂಚು ಎಕ್ಸ್ಟ್ರಾ ತಗೊಂತ ಇದ್ದೀನಿ. ಇಲ್ಲಿ ಡಾಟ್ ಬರುತ್ತಾ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ, ನಾವು ನಂತರ ಸ್ಟಿಚ್ ಮಾಡ್ಬೇಕಾದ್ರೆ ಆ ಡಾಟ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಸ್ನೇಹಿತರೆ ಇಲ್ಲಿ ನೋಡಿ 2.25 ಇಂಚ್ ಇಟ್ಟಿದ್ದೀವಿ ನಾವು. ಇದನ್ನ ನೆನಪಿರ್ಲಿ ನಿಮ್ಗೆ. ನೋಡಿ 1/4 ಇಂಚು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. 1/4 ಇಂಚು ಅರ್ಧ ಇಂಚು ನೀವು ಎಷ್ಟು ಎಕ್ಸ್ಟ್ರಾ ಬಿಡ್ತೀರಾ ಈ ಸೈಡು ಗುಂಡಿ ಪಟ್ಟಿ ಕಾಜಾಪಟ್ಟಿ ಸೈಡು ನೀವು ಅಷ್ಟನ್ನ ಬಿಟ್ಟು ಮಾರ್ಕ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಡಿ ಚೆಸ್ಟ್ ಸೊಂಟದ ಅಳತೆ ಬಂದು 28 ಇದೆ. ನಾವು 4 ಭಾಗ ಮಾಡಿದಾಗ ನಮಗೆ 7 ಇಂಚ್ ಬರುತ್ತೆ ಒಂದು ಸೈಡು. ನೋಡಿ ಟೋಟಲ್ ನಾನು ಇಲ್ಲಿಂದ ಮೆಜರ್ಮೆಂಟ್ ತಗೊಂತ ಇದ್ದೀನಿ. 7 ಇಂಚು ಒಂದು ಫಸ್ಟ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ರಿ ನೀವು ಸಿಂಪಲ್ ಆಗಿ. ಓಕೆ, ಹಾಗೆ ಸ್ನೇಹಿತರೆ ನೋಡಿ ನಾವು ಡಾಟ್ ಅನ್ನ ಹಿಡಿದಿದ್ದೀವಿ, ಅದನ್ನ ಎಕ್ಸ್ಟ್ರಾ ತಗೋಬೇಕು. ನೋಡಿ ಇಲ್ಲಿ ಡಾಟ್ ಹಿಡಿದ ಮೇಲೆ ಲೆಸ್ ಕಡಿಮೆ ಆಗುತ್ತೆ. ಈಗ 7 ಇಂಚ್ ಇರೋದು 2.25 ಇಂಚ್ ಡಾಟ್ ಹೊಡೆದ್ರೆ ನಾವು 4.25 ನಮಗೆ ಅಷ್ಟೇ ಸಿಗುತ್ತೆ. ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಬೇಕಲ್ಲ. ಹಾಗಾಗಿ ನೋಡಿ ನಾನು 7 ಇಂಚು ಮೊದಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದ್ರ ನಂತರ ಬಂದು ನಾನು 2.25 ಇಂಚಿಗೆ ಇನ್ನೊಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಅಲ್ಲಿಗೆ ಟೋಟಲ್ ಬಂದು ನಮ್ದು ಸೊಂಟದ ಅಳತೆ ಕರೆಕ್ಟಾಗಿ ಸಿಗುತ್ತೆ. ನೋಡಿ ನಾನು ಇದಕ್ಕೆ ಒಂದು ಲೈನ್ ಅನ್ನ ಹಾಕ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಇವಾಗ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಮೇನ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ನೋಡಿ ಇವೆರಡು ಸೆಂಟರ್ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಇದು ಎಷ್ಟಕ್ಕೆ ಬಂದಿದೆ? 5.25 ಬಂದಿದೆ. ಅಂದ್ರೆ 2.25ಗೆ ಒಂದು ಡಾಟ್ ಬರುತ್ತೆ. ಈ ಡಾಟ್ ಅನ್ನ ನಾನು ಸ್ನೇಹಿತರೆ 2.5 ಇಂಚ್ ಹಿಡಿತಾ ಇದ್ದೀನಿ. 2.5 ಇಂಚ್ಗೆ ಒಂದು ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದನ್ನ 1/2 ಇಂಚು ನಾವು ಮಾರ್ಜಿನ್ ಬಿಟ್ಟಿರ್ತೀವಿ ನೋಡಿ ಡಾಟಿಗೆ, ಅಷ್ಟೇ ಹಿಡಿಬೇಕು ನಾವು. ಕಡಿಮೆನೇ ಹಿಡಿಬಾರ್ದು, ಜಾಸ್ತಿನೇ ಹಿಡಿಬಾರ್ದು. ನೋಡಿ ಇದು ನಮಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ನೋಡಿ ಈ ಆರ್ಮಲ್ ಡೌನಿಂಗ್ ಅಲ್ಲಿ ಒಂದು ನಮಗೆ ಡಾಟ್ ಸಿಗುತ್ತೆ. ನೋಡಿ ಇವೆರಡು ಸೆಂಟರ್ಗೆ ಈ ರೀತಿ ನಾವು ಹಿಡ್ಕೊಂಡಾಗ ಈ ತರ ಮೊದಲಿಗೆ ಒಂದು ಲೈನ್ ಹಾಕೊಂಡ್ಬಿಡಿ ಸ್ನೇಹಿತರೆ. ನೋಡಿ ಇವಾಗ ಸರ್ಕಲ್ ಅನ್ನೋದು ಒಂದು ಕ್ರಿಯೇಟ್ ಆಗಿರುತ್ತೆ. ಇದು ಎಷ್ಟಿದೆಯೋ ಅಷ್ಟನ್ನೇ ನಾವು ಅಲ್ಲಿ ಮಾರ್ಕೋಬೇಕು. ನೋಡಿ ಇಲ್ಲಿ 2 ಇಂಚು ಹಿಡಿದಿದೆ, 2 ಇಂಚ್ ಬಿಟ್ಟಿದೀವಿ ನಾವು ಇಲ್ಲಿ.
ಇಲ್ಲಿ ಕೂಡ 2 ಇಂಚ್ವರೆಗೂ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡು ಇಲ್ಲಿವರೆಗೂ ಮಾತ್ರ ನೀವು ಡಾಟ್ ಅನ್ನು ಹಿಡಿಬೇಕಾಗುತ್ತೆ. ನೋಡಿ ಈ ರೀತಿ ನಾವು ಡಾಟ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೊಂಡ್ವಿ ಸ್ನೇಹಿತರೆ. ಈ ಸೈಡ್ ಬಂದು ಮೇಲ್ಗಡೆಗೆ 1.5 ಇಂಚ್ ನಾವು ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಬಟ್ ಇದು ನಾವು ಕ್ರಾಸ್ ಜಾಸ್ತಿ ತಗೊಂಡ್ರಿಂದ ಸ್ನೇಹಿತರೆ ಈ ಡಾಟ್ ಬರಲ್ಲ. ಬಂದ್ರೆ ನೀವು ಈ ರೀತಿ ಹಿಡಿಬೇಕಾಗುತ್ತೆ ಅದನ್ನ. ಇದಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ಸ್ನೇಹಿತರೆ. ನಾನು ಇದು ಕಟಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಬಂದು ನಾನು ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ. ನೋಡಿ ಇದು ಫ್ರಂಟ್ ಪಾರ್ಟ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೋಡಿ ಇವಾಗ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಸ್ನೇಹಿತರೆ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟ್ ಅನ್ನು ಯಾವ ರೀತಿ ಮಾರ್ಕ್ ಮಾಡೋದು ಸ್ನೇಹಿತರೆ. ನೋಡಿ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಿಮಗೆ ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅದು ಎಷ್ಟು ಇದೆಯೋ ಅಳತೆ ಬ್ಲೌಸ್ ಅಲ್ಲಿ ನಾವು ಅಷ್ಟನ್ನೇ ಇಟ್ಟರೆ ಸಾಕಾಗುತ್ತೆ. ಬಟ್ ನಮಗೆ ಇವಾಗ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅವರು. ಕೊಟ್ಟಿಲ್ಲದೆ ಇರುವಾಗ ಯಾವ ರೀತಿ ನಾವು ಬೆಲ್ಟ್ ಮಾರ್ಕ್ ಮಾಡ್ಕೋಬೇಕಂದ್ರೆ ನಾನು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಅದೇ ಬಟ್ಟೆಯಲ್ಲಿ ಆಗುತ್ತೆ ಅಂದ್ರೆ ಅದರಲ್ಲೇ ಮಾಡ್ಕೊಂಡ್ರಿ, ಇಲ್ಲ ಅಂದ್ರೆ ಬೇರೆ ಬಟ್ಟೆ ಕೂಡ ತಗೋಬಹುದು ನೀವು. ಸ್ನೇಹಿತರೆ ನೋಡಿ ಇವಾಗ ಮೊದಲಿಗೆ ನಾನು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕ್ರಾಸ್ ಅಲ್ಲಿ ಇದೆ ಬಟ್ಟೆ. ಹಾಗೆ ಬಂದು ಮೊದಲಿಗೆ ನಾನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಕೆಳಗಡೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ಬಂದು ನಮಗೆ ಬ್ಯಾಕ್ ಪಾರ್ಟ್ ಬೇಕು ಸ್ನೇಹಿತರೆ. ಬ್ಯಾಕ್ ಪಾರ್ಟ್ ಸಪೋರ್ಟ್ ಇಲ್ಲದೆ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಡೈರೆಕ್ಟ್ ಆಗಿ ಕಟ್ ಮಾಡೋ ಮೆಥಡ್ ಒಂದಿದೆ ಸ್ನೇಹಿತರೆ, ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೊಸಬ್ರಿಗೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೋಡಿ ಈ ರೀತಿ ನಾವು ಇವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ಬ್ಯಾಕ್ ಪಾರ್ಟ್ಗೆ ಫ್ರಂಟ್ ಪಾರ್ಟ್ಗೆ ನಾವು ಕಂಪೇರ್ ಮಾಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾವಿಲ್ಲಿ 1/2 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇದರಲ್ಲಿ ಹೋಗುತ್ತೆ, ಹೌದಾ. ಇದನ್ನ ಮೊದಲಿಗೆ ನೀವು ಯಾವಾಗಲೂ ತಲೆಗೆ ಇಟ್ಕೋಬೇಕು. 1/2 ಇಂಚ್ ಇಲ್ಲಿ ಬಂದು 1 ಇಂಚ್ವರೆಗೂ ನಾವು ಮಾರ್ಜಿನ್ ಅನ್ನ ಬಿಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಆಲ್ರೆಡಿ ಇದು ಎಂಡ್ ಪಾಯಿಂಟ್ ಆಗುತ್ತೆ. ನೋಡಿ ಇಲ್ಲಿ ಸ್ಟಿಚಿಂಗ್ ಆಗುತ್ತೆ. ಇದು ಕಂಪ್ಲೀಟ್ ಆಗಿ ಇದು ಮಾರ್ಜಿನ್. ಇದು ನೆನಪಿರ್ಲಿ ನಿಮಗೆ. ಇಲ್ಲಿಂದ ನಾವು ಇಲ್ಲಿಂದಾನೇ ಮೆಜರ್ಮೆಂಟ್ ಹೋಗಬೇಕು. ಯಾಕಂದ್ರೆ ನಾವು ಆಲ್ರೆಡಿ ಇಲ್ಲಿ 1/2 ಇಂಚ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕೂಡ ನೋಡಿ ಅಲ್ಲಿಂದ ನಾವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು ಸ್ನೇಹಿತರೆ. ಈ ಡಾಟ್ ಅನ್ನ ನೀವು ಹಿಡ್ಕೊಂಡ ನಂತರ ಕೂಡ ನೀವು ಬೆಲ್ಟ್ ಅನ್ನ ಕಟ್ ಮಾಡ್ಕೋಬಹುದು. ನೋಡಿ ಈ ರೀತಿ ಇಟ್ಕೊಂಡಾಗ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾವು ಬೆಲ್ಟ್ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅಂದ್ರೆ ನೋಡಿ ಎರಡನ್ನೂ ನಾನು ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡಿದ್ದೀನಿ, ಗೊತ್ತಾಗ್ತಿದೆ ಅನ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾವು ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಈ ರೀತಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ನಮಗೆ ಬೇಕಾಗಿರೋದು ಇಲ್ಲಿಂದ ನಾವು ಮಾರ್ಜಿನ್ ಮೆಜರ್ಮೆಂಟ್ ತಗೋಬೇಕು. ಟೋಟಲ್ ಬಂದು ಎಷ್ಟಿದೆ ಅಂದ್ರೆ ನೋಡಿ ಇಲ್ಲಿಗೆ 3 ಇಂಚ್ ಬರುತ್ತೆ. 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಏನಕ್ಕಂದ್ರೆ ಇಲ್ಲಿ 1 ಇಂಚು ನಮಗೆ ಮಾರ್ಜಿನ್ ಬೇಕು. ನೋಡಿ ಇಲ್ಲಿ ಒಂದು ಡಾಟ್ಗೆ 1/2 ಇಂಚು, ಹಾಗೆ ಇಲ್ಲಿ 1/2 ಇಂಚು ನಮಗೆ ಡಾಟ್. ಅಲ್ಲಿಗೆ ಬಂದು ನಮಗೆ ಟೋಟಲ್ 3.5 ಬರುತ್ತೆ. ನಾವು ಅರ್ಧ ಮಾರ್ಜಿನ್ ಸೇರಿ 4 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ 4 ಇಂಚು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಒಂದು 1/2 ಇಂಚ್ ಮಾರ್ಜಿನ್ ಅಲ್ಲಿ ನಾವು ಮೊದಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 4 ಇಂಚು ತಗೊಂಡಿದ್ದೀನಿ. 3.5 ಇಂಚು ನಮಗೆ ರೆಡಿ ಬೇಕು. 4 ಇಂಚ್ ತಗೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಈ ಸೈಡ್ ಕೂಡ ಈ ರೀತಿ ಇಟ್ಕೊಳ್ಳಿ ನೀವು ಎರಡು ಪಾರ್ಟ್ ಅನ್ನ. ನಾವಿಲ್ಲಿ ಡಾಟ್ ಹಿಡಿತೀವಿ ಅಂದ್ರೆ 1 ಇಂಚ್ ಮಾರ್ಜಿನ್ ಬಿಡಿ. ಡಾಟ್ ಹಿಡಿಯಲ್ಲ ಅಂದ್ರೆ ನೀವು ಎಷ್ಟಿದೆಯೋ ಅಷ್ಟೇ 1/2 ಇಂಚ್ ಮಾರ್ಜಿನ್ ಮಾತ್ರ ಲೆಸ್ ಮಾಡಿ ನೀವು ಇದು ಮಾಡಬೇಕಾಗುತ್ತೆ. ನೋಡಿ 2.25 ನಮಗೆ ಬೇಕು. ಈ ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾವು 3.25 ಇಂಚು ತಗೊಂಡ್ರೆ ಸಾಕಾಗುತ್ತೆ. ಆ ಸೈಡ್ ಬಂದು ನೋಡಿ ನಮಗೆ ಸೊಂಟ ಅಳತೆ ಬಂದು 7 ಇಂಚ್ ಇದೆ ಸ್ನೇಹಿತರೆ. ಒಂದು 1/2 ಇಂಚ್ ಜಾಸ್ತಿ ತಗೊಳ್ರಿ. 7.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ರಿ. ಇಲ್ಲಿ ಏನಾಗಲ್ಲ, ಒಂದಿಷ್ಟು ಇದು ಮಾಡಿದ್ರೆ ನಮಗೆ ಬೇಕಾಗಿರೋದು 2.25 ಪ್ಲಸ್ 1/2 ಇಂಚ್ ಮಾರ್ಜಿನ್ ಮೇಲ್ಗಡೆಗೆ ಅಂದ್ರೆ 3.25ಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಇದು ಸ್ನೇಹಿತರೆ. ನೋಡಿ ಇಲ್ಲಿಗೆ ಇದೆ. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಬಂದು 1-2 ಇಂಚ್ವರೆಗೂ ನೀವು ಎಕ್ಸ್ಟ್ರಾ ಬಿಟ್ಕೊಳ್ರಿ ಅದನ್ನ. ಹಾಗೆ ನೋಡಿ ಸ್ನೇಹಿತರೆ ಇದನ್ನ ಫ್ರಂಟ್ ಕರ್ವ್ ಸ್ಕೇಲ್ ಇದೆಯಲ್ಲ, ಇದನ್ನ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ರಿ. ಇದನ್ನ ಸ್ವಲ್ಪ ಸೇಫ್ ಬರ್ಬೇಕು ನೀಟಾಗಿ, ಹಂಗಾದ್ರೆ ಫಿನಿಶಿಂಗ್ ಕೂರುತ್ತೆ ಬ್ಲೌಸು. ನೋಡಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ರಿ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಇದು ಕ್ರಾಸ್ ಬೆಲ್ಟ್. ಸ್ನೇಹಿತರೆ ನೋಡಿ ನನಗೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ.
ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ನಾನು ಇಟ್ಟು ತೋರಿಸ್ತೀನಿ ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತ ಹೇಳಿ ಬೆಲ್ಟು. ನೋಡಿ ಕೆಳಗಡೆ ಮಾರ್ಜಿನ್ಗೆ ನಾನು ಮಾರ್ಜಿನ್ ಅನ್ನು ಇಟ್ಟಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಇದನ್ನು ಕೂಡ ಹಿಡಿದಿದ್ದೀನಿ. ನೋಡಿ ಇದು 1/2 ಇಂಚ್ ಮಾರ್ಜಿನ್ ಇದೆ, ಇದಕ್ಕೂ ಕೂಡ 1/2 ಇಂಚ್ ಮಾರ್ಜಿನ್ ಇದೆ. ಇದು ಈ ಸೈಡ್ ಕೂಡ ಕರೆಕ್ಟಾಗಿ ಬರುತ್ತೆ, ನಮಗೆ ಈ ಸೈಡ್ ಕೂಡ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ನೋಡಿ ಈ ಸೈಡ್ ಕೂಡ ಕರೆಕ್ಟಾಗಿ ಬರುತ್ತೆ. ನಮ್ಗೆ ಈ ರೀತಿ ನೀವು ಕಟ್ ಮಾಡ್ಕೊಳ್ರಿ ಬೆಲ್ಟ್ ಅನ್ನ, ತುಂಬಾ ಈಸಿ ಮೆಥಡ್ ಸ್ನೇಹಿತರೆ ಇದು. ಹಾಗೆ ನೋಡಿ ಇವಾಗ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ಕಟ್ ಮಾಡಿದೆ ಎಷ್ಟು ಅಂದ್ರೆ ಮೆಜರ್ಮೆಂಟ್ ಬಂದು ಸ್ನೇಹಿತರೆ ಇದು 10 ಇಂಚು ನಮಗೆ ಲೆಂತ್ ಬೇಕು ಟೋಟಲ್. ನೋಡಿ ಮೊದಲಿಗೆ ಬಂದು 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿಂದ ಒಂದು 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 10 ಇಂಚು ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ನಾವು 1/2 ಇಂಚ್ ಬಿಟ್ಟು 10.5 ಇಂಚಿಗೆ ನಾನು ಒಂದು ಲೈನ್ ಅನ್ನ ಹಾಕೊಂತ ಇದ್ದೀನಿ. ಹಾಗೆ ಬಂದು ನಮ್ದು ಸ್ಲೀವ್ ಕ್ರಾಸ್ ನೋಡಿ, ಕ್ಯಾಪ್ ಹೈಟ್ ಬಂದು ಸ್ನೇಹಿತರೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಲೆಕ್ಕ ಮಾಡಿದ್ರೆ 36 ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇದೆ. 36 ನಾವು 10ನೇ ಒಂದು ಭಾಗ ಬಂದು ನಮಗೆ 3.6 ಬರುತ್ತೆ. ನಾವು ಅಷ್ಟನ್ನೇ ಇಡೋಣ ಇದರಲ್ಲಿ ಸ್ನೇಹಿತರೆ. ನೋಡಿ 3.6 ಇಲ್ಲಿಗೆ ಒಂದು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ನೋಡಿ 16 ಇಂಚು ಏನಿದೆ ಅಂದ್ರೆ ಲೂಸ್ ಇದೆ. ಏನಂದ್ರೆ ಆರ್ಮೋಲ್ ಲೂಸ್ ಬಂದು 16 ಕಾಲು 16.5 ಇಂಚು ಬೇಕು ನಮಗೆ. ನಾನು ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ ನಾನು ಇದಕ್ಕೆ ಬಂದು 7 ಇಂಚು ಅಂದ್ರೆ 8 ಇಂಚು ನೋಡಿ ಹಿಂಗೆ 8 ಇಂಚ್ ಬೇಕಾಗುತ್ತೆ. ನಾವು 1 ಇಂಚ್ ಕಡಿಮೆ ಮಾಡಿ 7 ಇಂಚಿಗೆ ನಾನು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ. ಹಾಗೆ ಇಲ್ಲಿ ಲೂಸ್ ಬಂದು ಸ್ನೇಹಿತರೆ 10 ಇಂಚ್ ಇದೆ ಸ್ಲೀವ್ ಲೂಸ್ ಬಂದು. ಹಾಗೆ ನೋಡಿ 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ 1/4 ಇಂಚ್ ಕ್ರಾಸ್ ಅಲ್ಲಿ ಈ ರೀತಿ ನೀವು ಮೊದಲಿಗೆ ಮಾರ್ಕ್ ಮಾಡ್ಕೋಬೇಕು. ಜಾಸ್ತಿ ಶೇಪ್ ಇದು ಬಂದ್ರೆ ಸ್ನೇಹಿತರೆ ಅಲ್ಲಿ ಲೂಸ್ನೆಸ್ ಬರುತ್ತೆ. ನೋಡಿ ಇವಾಗ ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಈ ರೀತಿ ನೀವು ಇದು ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೋಡಿ ಇಲ್ಲಿ ಈ ಪಾಯಿಂಟ್ 1.5 ಇಂಚು ಇಲ್ಲಿಂದ 1.5 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇದು ಸೆಂಟ್ರಿಗೆ ಎಷ್ಟಾಗುತ್ತೆ ನೋಡ್ಕೊಳ್ರಿ. 7 ಇಂಚ್ ಇದೆ ಅಂದ್ರೆ ನಮಗೆ 3.5 ಬರುತ್ತೆ ಸೆಂಟ್ರ್ ಪ್ಲೇಸ್ ಬಂದು. ಇಲ್ಲಿ ಒಂದು 1/2 ಇಂಚಲ್ಲಿ ನಾವು ಈ ರೀತಿ ಇನ್ನೂ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಇದು ಫ್ರಂಟ್ ಶೇಪಿಗೋಸ್ಕರ. ನೋಡಿ ಈ ರೀತಿ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಇನ್ನೊಂದು ಹೇಳ್ತೀನಿ, ಇದು ಎಲ್ಬೋ ಸ್ವಲ್ಪ ಈ ತರ ಕ್ರಾಸ್ ಅಲ್ಲಿ ನೀವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿ. ಹಂಗಾದ್ರೆ ತೋಳು ನೀಟಾಗಿ ಕೂತು ಸ್ನೇಹಿತರೆ. ನೋಡಿ ನಾವು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡಿರ್ತೀವಿ, ನೀವು ಕೂಡ ಸ್ಟಿಚ್ ಮಾಡ್ಬೇಕಾದ್ರೆ ಈ ರೀತಿ ನೀವು ಇದನ್ನ ಸ್ಟಿಚ್ ಮಾಡಿ ಪರ್ಫೆಕ್ಟ್ ಆಗಿ ಕೂರುತ್ತೆ ತೋಳು ಅನ್ನೋದು. ಹಾಗೆ ಸ್ನೇಹಿತರೆ ನೋಡಿ ಇದನ್ನ ಯಾವ ರೀತಿ ಹೆಂಗಿದೆ ಹಂಗೆ ಇದನ್ನ